ನಮಸ್ತೆ, ನಾನು ನಂದಬಾಲ. ಗರುಡ ಪುರಾಣ ಅಂದರೇನು, ಅದರ ಒಳಗೆ ಏನಿದೆ, ಅದರ ಆಳ ಏನು, ವಿಸ್ತಾರ ಏನು ಎನ್ನುವುದನ್ನು ವಿಶ್ಲೇಷಣೆಯ ಮೂಲಕ ನಿಮ್ಮ ಮುಂದೆ ಹಂತ ಹಂತವಾಗಿ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಗರುಡ ಪುರಾಣದಲ್ಲಿ ಏನಿದೆ? ಗರುಡ ಪುರಾಣ ಅಂದರೆ ಅದೊಂದು ಜ್ಞಾನದ ಭಂಡಾರ, ಅದೊಂದು ಶಾಸ್ತ್ರದ ಭಂಡಾರ. ಹಾಗಿದ್ದರೆ ಶಾಸ್ತ್ರ ಅಂದರೆ ಏನು? ಶಾಸ್ತ್ರ ಅಂದರೆ ನಾವು ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಸರಿ, ಯಾವುದು ತಪ್ಪು ಎನ್ನುವುದನ್ನು ತಿಳಿಸಿಕೊಡುವುದೇ ಶಾಸ್ತ್ರ. ಈ ಶಾಸ್ತ್ರವು ಅಮೂಲಾಗ್ರವಾಗಿ ಗರುಡ ಪುರಾಣದಲ್ಲಿ ಅಳವಡಿಸಲ್ಪಟ್ಟಿದೆ, ಹೇಳಲ್ಪಟ್ಟಿದೆ. ಗರುಡ ಪುರಾಣದ ಮೂಲ ತಾತ್ಪರ್ಯ ಎಲ್ಲಿಂದ ಆರಂಭವಾಗುತ್ತದೆ? ನಾವು ಹೇಗೆ ಸತ್ಕರ್ಮಿಗಳಾಗಬಹುದು, ನಾವು ಹೇಗೆ ಸತ್ಪುತ್ರರಾಗಬಹುದು ಎನ್ನುವಲ್ಲಿಂದ ಆರಂಭವಾಗುತ್ತದೆ. ಸತ್ಪುತ್ರ ಅಂತೇಳಿ ಯಾರನ್ನು ಕರೆಯುತ್ತಾರೆ? ಮಾತರಂ ಪಿತರಂ ಚೈವ ಯಾ ಸದಾ ಪೂಜಯನ್ನರಃ ದೈವಂ ಚೈವ ಸದಾ ಪಶ್ಯೇತ ತತಃ ಸೌಖ್ಯತರಂ ನು ಕಿಂ ಸಂಸ್ಕಾರ ರಹಿತ ಏತು ತೇಷಾಂ ಜನ್ಮ ನಿರರ್ಥಕಂ. ಸಂಸಾರವಿಲ್ಲದ ಈ ಶರೀರ ನಿರರ್ಥಕ. ಸಂಸ್ಕಾರ ಎಲ್ಲಿಂದ ಬಂದಿದೆ? ಗರ್ಭಾದಾನಂ ಪುಂಸವನಂ ಸೀಮಂತೋ ವೈಷ್ಣವೋ ಬಲಿ ಜಾತಕಂ ನಾಮ ನಿಷ್ಕ್ರಾಮೋ ನಾಶನಂ ಚೌಲಕರ್ಮಚ. ಹೀಗೆ ಗರ್ಭಾದಾನದಿಂದ ಒಬ್ಬ ವ್ಯಕ್ತಿಯ ವಿವಾಹದ ತನಕ ಆತನ ಹೆತ್ತವರು ಮಾತಾಪಿತೃಗಳು 16 ಕರ್ಮಗಳನ್ನು ಅಂದರೆ 16 ಕರ್ಮಗಳನ್ನು ಮಾಡಿ ಅವರನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿರುತ್ತಾರೆ. ಅದರ ಫಲವೇ ನಾವು ಸಮಾಜದಲ್ಲಿ ತಲೆ ಎತ್ತಿ ತಿರುಗಾಡುತ್ತಾ ಇದ್ದೇವೆ. ಇದರ ಋಣ ನಮ್ಮ ಮೇಲೆ ಇರುತ್ತದೆ. ಈ ಋಣವನ್ನು ನಾವು ಹೊರಬಂದಾಗ, ಈ ಋಣದಿಂದ ನಾವು ಮುಕ್ತರಾದಾಗ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ, ನಮಗೆ ಇಹದಲ್ಲಿ ಸುಖ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಗರುಡ ಪುರಾಣದಲ್ಲಿ ಅಡಕವಾಗಿ ನಿಂತಿರುವಂತಹ ಸತ್ಯ. ಕಾಲಾನಂತರ ಒಬ್ಬ ವ್ಯಕ್ತಿಯ ಕಾಲಾನಂತರ ಜೀವಾತ್ಮ ಎಲ್ಲಿ ಹೋಗುತ್ತದೆ, ಹೇಗೆ ಹೋಗುತ್ತದೆ, ಅದರ ನಡೆ ಏನು, ಏನೇನು ಕಷ್ಟಗಳನ್ನು ಅನುಭವಿಸುತ್ತದೆ, ಆ ಒಂದು ಮಗು ಗರ್ಭದಲ್ಲಿರುವಾಗ ಏನು ಆ ಕಷ್ಟಗಳನ್ನು ಅನುಭವಿಸುತ್ತದೆ, ಹೊರಗೆ ಬಂದ ನಂತರ ಏನು ಅನುಭವಿಸುತ್ತದೆ ಎನ್ನುವುದು ಎಲ್ಲವೂ ಸಾರೋದ್ಧರವಾಗಿ ಗರುಡ ಪುರಾಣದಲ್ಲಿದೆ. ಹೇಳುತ್ತೇನೆ ಕೇಳಿ. ಮೃತನಾದಾಗ ಕಾಣಿಸಿಕೊಳ್ಳುವ ಯಮದೂತರ ವರ್ಣನೆ, ಪಿಂಡ ದೇಹ, ಯಮ ಮಾರ್ಗ ವಿಸ್ತಾರ, ಯಮ ಮಾರ್ಗದ 16 ಪಟ್ಟಣಗಳು, ವೈತರಣಿ, ಶ್ರವಣಿ, ದೇವತಾ ವಿವರ, ನರಕ ದುಃಖ ವರ್ಣನ, ವೈತರಣಿಯಲ್ಲಿ ಬೀಳುವ ಪಾಪಿಗಳು, ಪಾಪ ಚಿಹ್ನ ನಿರೂಪಣೆ, ಪಾಪಿ ಜನ್ಮ ದುಃಖ ನಿರೂಪಣೆ, ಗರ್ಭಾವಾಸ ವರ್ಣನೆ, ಪ್ರೇತತ್ವ ಕಾರಣ ವಿಮೋಚನೆ, ಮರಣ ಹೊಂದುತ್ತಿರುವವರ ಕರ್ತವ್ಯಗಳು, ಮರಣ ಅನಂತರ 10 ದಿನ ವಿಧಿ, ಪೂರ್ವ ಕ್ರಿಯೆ, ಮಧ್ಯಮ ಕ್ರಿಯೆ, ಉತ್ತರ ಕ್ರಿಯೆ, ಸಪಿಂಡೀಕರಣ ವಿಧಿ, ಸೂತಕ ನಿರ್ಣಯ, ಗೋದಾನ, ಶಯ್ಯಾದಾನ, ಗಯಾಶಾಸ್ತ್ರದ ಶ್ರೇಷ್ಠತೆ, ಪಿತೃಘಾತ, ಯಮ ಧರ್ಮ, ನರಕ ನಗರ ವರ್ಣನೆ, ಸುಕೃತಿಗಳ ಜನ್ಮ ನಿರೂಪಣೆ, ಮೋಕ್ಷ ಧರ್ಮ ನಿರೂಪಣೆ ಇತ್ಯಾದಿ ಪ್ರಮೇಯಗಳ ವರ್ಣನೆ ಗರುಡ ಪುರಾಣದಲ್ಲಿ ಇದೆ. ಮಹಾವಿಷ್ಣುವಿಗೆ ಇಷ್ಟವಾದ ಪುರಾಣಗಳು 3. ಒಂದು ಭಾಗವತ, 2ನೇದು ವಿಷ್ಣು ಪುರಾಣ, 3ನೇದು ಗರುಡ ಪುರಾಣ. ಗರುಡ ಪುರಾಣದಲ್ಲಿ 3 ಹಂತಗಳು. ಒಂದು ಬ್ರಹ್ಮಕಾಂಡ, 2ನೇದು ಧರ್ಮಕಾಂಡ, 3ನೇದು ಕರ್ಮಕಾಂಡ. ಈ ಕರ್ಮಕಾಂಡವನ್ನೇ ನಾವು ಪ್ರೇತಕಾಂಡ ಅನ್ನುತ್ತೇವೆ. ಪ್ರೇತಕಾಂಡ ಅಂತ ಹೆಸರು ಇದಕ್ಕೆ ಯಾಕೆ ಬಂತು? ಇದನ್ನು ಅಶೌಚದ ಮನೆಯಲ್ಲಿ ಓದಬೇಕು. ಇದನ್ನು ಮೈಲಿಗೆ ಪುರಾಣವೇ ಅಂತ ಹೇಳ್ತೇವೆ. ಮೈಲಿಗೆ ಪುರಾಣ ಅಂತ ಹೇಳಿ ಇದಕ್ಕೆ ಪ್ರತೀತಿ ಬಂದಿದೆ, ಜನ ಹೇಳುತ್ತಾರೆ. ಮೈಲಿಗೆ ಮನೆಯಲ್ಲಿ ಅಂದರೆ ಸೂತಕದ ಮನೆಯಲ್ಲಿ ಇದನ್ನು ಪಾರಾಯಣ ಶ್ರವಣ ಮಾಡುತ್ತಾರೆ. ಯಾಕೆ? ಪ್ರೇತಕಲ್ಪಮಿದಂ ಪುಣ್ಯಂ ಶೃಣೋತಿ ಶ್ರಾವಯೇ ಜಯ ಉಭೌ ತೌ ಪಾಪ ನಿರ್ಮುಕ್ತೌ ದುರ್ಗತಿಂ ನೈವ ಗಚ್ಚತಃ. ಸೂತಕದ ಮನೆಯಲ್ಲಿ ಇದನ್ನು ಪಾರಾಯಣ ಮಾಡಿದರೆ ಆ ಮನೆಯವರಿಗೆ ಯಾವತ್ತೂ ದುರ್ಗತಿ ಬರಲ್ಲ ಅಂತೆ, ಸದ್ಗತಿಯ ಪ್ರಾಪ್ತಿ ಆಗುತ್ತೆ. ಕುಟುಂಬದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಸಂತಾನ ಅಭಿವೃದ್ಧಿ ಎಲ್ಲವೂ ಆಗುತ್ತದೆ. ಮತ್ತು ಮೃತನಾದ ವ್ಯಕ್ತಿಯ ಜೀವಾತ್ಮಕ್ಕೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಅದು ಹೇಗೆ? ಮೃತ ವ್ಯಕ್ತಿಯು ಆ ಮನೆಯಲ್ಲಿ ಮರಣಾದಿನದಿಂದ 11 ದಿನಗಳ ಕಾಲ ಅಲ್ಲೇ ವಾಸವಾಗಿರುತ್ತದೆ. ಮನೆಯಲ್ಲಿ ಎಲ್ಲಿ ವಾಸವಾಗಿರುತ್ತದೆ? ನಾವು ಉರಿಸಿದ ನಂದ ದೀಪದಲ್ಲಿ ಆ ಪ್ರೇತಾತ್ಮವು ವಾಸವಾಗಿರುತ್ತದೆ. ನಾವು ಅದಕ್ಕೆ ಕೊಡುವ ನಿತ್ಯ ವಿಧಿಯಲ್ಲಿ ಕೊಡುವ ನೈವೇದ್ಯಗಳನ್ನು ಸ್ವೀಕರಿಸುತ್ತಾ, ಮಡಿಕೆಯಲ್ಲಿಟ್ಟ ನೀರನ್ನು ಆಗಾಗ ಬಂದು ಸೇವಿಸುತ್ತಾ, ದಾಹವನ್ನು ತೀರಿಸಿಕೊಳ್ಳುತ್ತಾ ಅಲ್ಲೇ ಉದ್ದಾಡುತ್ತಿರುತ್ತದೆ.
ಪ್ರೇತಾತ್ಮ ಅಥವಾ ಜೀವಾತ್ಮ ಪೂರ್ವಜನ್ಮ ಘೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತ ಅಂತೇಳಿ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಫಲಗಳು ಮತ್ತು ಈ ಜನ್ಮದಲ್ಲಿ ಮನುಷ್ಯ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮದ ಫಲಗಳು ಎರಡನ್ನೂ ಸೇರಿ ಪುಣ್ಯದ ಫಲಕ್ಕೆ ಅದು ಪೈಪೋಟಿ ಕೊಡುತ್ತಿರುತ್ತದೆ. ಯಾವಾಗ ಪುಣ್ಯದ ಫಲವು ಕಡಿಮೆಯಾಗಿ ಪಾಪದ ಫಲವು ಜಾಸ್ತಿ ಆಗಿರುತ್ತದೋ ಆವಾಗ ಆತನಿಗೆ ಮೋಕ್ಷದ ಹಾದಿ ಕಷ್ಟವಾಗುತ್ತದೆ. ಅದಕ್ಕೋಸ್ಕರ ಈ ಪುಣ್ಯದ ಫಲವನ್ನು ಜಾಸ್ತಿ ಮಾಡುತ್ತಾ ಪಾಪದ ಫಲವನ್ನು ನಿಷ್ಕ್ರಿಯಗೊಳಿಸಿದಾಗ ಅದಕ್ಕೆ ಮೋಕ್ಷದ ಹಾದಿ ಸುಗಮವಾಗುತ್ತದೆ. ಅದಕ್ಕೋಸ್ಕರ ಈ ಗರುಡ ಪುರಾಣವನ್ನು ಅಶೌಚದ ಮನೆಯಲ್ಲಿ ಪಾರಾಯಣ ಮಾಡಿಸುತ್ತಾರೆ. ಯಾಕೆಂದರೆ ಪ್ರೇತ ಕರ್ಮಕಾಂಡ ಅಂದರೆ ಪ್ರೇತಕಾಂಡವನ್ನು ಈ ಗರುಡ ಪುರಾಣವನ್ನು ಶ್ರವಣ ಮಾತ್ರದಿಂದಲೇ ಎಲ್ಲ ಕರ್ಮಗಳು ನಶಿಸಿ ಹೋಗುತ್ತವೆ. ಯಾಕೆಂದ್ರೆ ಅದರಲ್ಲಿ ಅಷ್ಟು ವಿಷಯಗಳಿವೆ. ಅದನ್ನು ನಾವು ಮುಂದೆ ನಾನು ವಿಶ್ಲೇಷಣೆ ಮಾಡುತ್ತಾ ಹೋಗುತ್ತೇನೆ, ಹಂತವಾಗಿ ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಾ ಹೋಗುತ್ತೇನೆ. ಹಾಗಿದ್ದು ಮೈಲಿಯ ಪುರಾಣ ಅಂತ ಹೆಸರಿದ್ದರು ಇದನ್ನು ಇತರರು ಕೇಳಬಾರದೇನಿಲ್ಲ, ಇತರರು ಶ್ರವಣ ಮಾಡಬಾರದು ಎಂದೇನಿಲ್ಲ. ಇದನ್ನು ಅಶೌಚದ ಮನೆಯಲ್ಲೇ ಪಾರಾಯಣ ಮಾಡಬೇಕೆಂದು ಯಾವುದು ಎಲ್ಲಿಯೂ ದಾಖಲೆ ಇಲ್ಲ, ಎಲ್ಲಿಯೂ ಬರೆದಿಟ್ಟಿಲ್ಲ. ಇದನ್ನು ಯಾರು ಯಾವಾಗಲೂ ಕೇಳಬಹುದು. ಕೇಳಿದರೆ ನಮ್ಮ ಕರ್ಮಗಳು ಕಳೆದು ಹೋಗುತ್ತವೆ, ಅದೇ ನಮಗಿರುವ ಲಾಭ. ಇದು ಜ್ಞಾನದ ಭಂಡಾರ ಆದ ಕಾರಣ ಇದನ್ನು ಯಾರು ಯಾವತ್ತೂ ಶ್ರವಣ ಮಾಡಬಹುದು, ಯಾವತ್ತೂ ವಾಚನ ಮಾಡಬಹುದು. ಇದೊಂದು ವಿಚಾರ. ಮುಂದಿನ ಹಂತದಲ್ಲಿ ಗರುಡ ಪುರಾಣದ ಯಮದೂತ ವರ್ಣನೆ, ಮರಣ ಕಾಲ ಸನ್ನಿಹಿತವಾಗದ್ದಾಗ ಆ ವ್ಯಕ್ತಿಯ ನೋವುಗಳು ನಲಿವುಗಳು ಯಾವ ರೀತಿ ಇರುತ್ತದೆ ಎಲ್ಲವನ್ನು ಮುಂದಿನ ಹಂತದಲ್ಲಿ ಹಂತವಾಗಿ ನಾನು ನಿಮಗೆ ಹಂಚಿಕೊಳ್ಳುತ್ತೇನೆ.